सम्भूव समेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविष्टुवम् ब्रह्मणः कोशोऽसि मेधया पीतः श्रुतं मे गोपाय सहस्रशीर्षं देवं विश्वाक्षं विश्वशम्भुवम् सहस्रशीर्षं देवं विश्वाक्षं विश्वशम्भुवम्. Narasimhan, you repeat once. सहस्रशीर्षं देवं विश्वाक्षं विश्वशम्भुवम् विश्वं नारायणं देवमक्षरं परमं प्रभुम् विश्वं नारायणं परमं प्रभुम् विश्वं नारायणं देवमक्षरं परमं प्रभुम् विश्वतः परमं नित्यं विश्वं नारायणगं हरिम् विश्वतः परमं नित्यं विश्वतत्परमं नित्यं विश्वं नारायणगं हरिम् विश्वं नारायणगं हरिं नकार उदात्त विश्वं नारायणगं हरिम् विश्वमेवेदं पुरुषस्तद्विश्वमुपजीवति विश्वमेवेदं ಇಲ್ಲ ಸರಿಯಾ ಬರವಿಲ್ಲ ವಿಶ್ವಮೇವೇದಂ ಪುರುಷಃ ತದ್ವಿಶ್ವಂ ಪುರುಷಸ್ತದ್ವಿಶ್ವಂ ಇಲ್ಲ ಇಲ್ಲ ಪೋಷೆ विश्वमेवेदं पुरुषस्तद्विश्वमुपजीवति विश्वमेवेदं पुरुषस्तद्विश्वमुपजीवति पतिं विश्वस्यात्मेश्वरगं शाश्वतगं शिवमच्युतम् पतिं विश्वस्यात्मेश्वरगं शाश्वतगं शिवमच्युतम् पतिं विश्वस्यात्मेश्वरगं शाश्वतगं शिवमच्युतम् नारायणं महाज्ञेयं विश्वात्मानं परायणम् विश्वात्मानं परायणम् नारायणं महाज्ञेयं विश्वात्मानं परायणम् नारायण परं ब्रह्म तत्त्वं नारायणः परः नारायण परब्रह्म तत्त्वं परब्रह्म ಇಲ್ಲ परं ब्रह्म नारायण परं ब्रह्म तत्त्वं नारायण परः நீ சொல்லித்துக்கோ நான் சொல்லியிருந்தேன் டிஃபரன்ஸ் பரபிரம்மா நீனு நான் பரம் பிரம்மான்னு சொன்னேன் அங்க பக்கத்துல சொன்ன இதுவோ இல்லவா பரம் பிரம்மா नारायण परब्रह्म नारायण परं ब्रह्म तत्त्वं नारायण परः नारायण परं ब्रह्म तत्त्वं नारायण परः नारायण परो ज्योतिरात्मा नारायणः परः नारायण परो ज्योति आत्मा नारायण परः नारायण परो ज्योतिरात्मा नारायण परः यच्च किञ्चित् जगत्यस्मिन् दृश्यते श्रूयतेऽपि वा यच्च किञ्चित् जगत्यस्मिन् दृश्यते श्रूयतेऽपि वा यच्च किञ्चित् जगत्यस्मिन् दृश्यते श्रूयतेऽपि वा अन्तर्बहिश्च तत्सर्वं व्याप्य नारायण स्थितः अन्तर्बहिश्च तत्सर्वं
व्याप्य नारायण स्थितः ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿಗಂ ಸಮುದ್ರೇಂತಂ ವಿಶ್ವಶಂಭುವಂ अनन्तमव्ययं कविगं समुद्रेऽन्तं विश्वशम्भुवम् ಅನಂತಮವ್ಯಯಂ ಕವಿಗಂ ಸಮುದ್ರೇಂತಂ ವಿಶ್ವಶಂಭುವಂ ಪದ್ಮಕೋಶ ಪ್ರತೀಕಾಶಗಂ ಹೃದಯಂ ಚಾಪ್ಯಧೋಮುಖಂ पद्मकोशप्रतीकाशकं हृदयं चाप्यधोमुखम् ಪದ್ಮಕೋಶ ಪ್ರತೀಕಾಶಗಂ ಹೃದಯಂ ಚಾಪ್ಯಧೋಮುಖಂ ಅಧೋ ನಿಷ್ಟ್ಯಾವಿತಸ್ಯಾಂತು ನಾಭ್ಯಾಮುಪರಿ ತಿಷ್ಠತಿ अधो निश्चावितस्यान्तु नाभ्यामुपरि तिष्ठति ಅಧೋ ನಿಷ್ಟ್ಯಾವಿತಸ್ಯಾಂ ತೋ ನಾಭ್ಯಾಮುಪರಿ ತಿಷ್ಠತಿ ಹೃದಯಂ ತದ್ವಿಜಾನೀಯಾದ್ ವಿಶ್ವಸ್ಯಾಯತನಂ ಮಹತ್ हृदयं तद्विजानीयात् विश्वस्यायतनं महत् ಹೃದಯಂ ತದ್ವಿಜಾನೀಯಾದ್ ವಿಶ್ವಸ್ಯಾಯತನಂ ಮಹತ್ ಹೃದಯಂ ತತ್ ವಿಜಾನೀಯಾತ್ ವಿಶ್ವಸ್ಯ ಆಯತನಂ ಮಹತ್. ಇದು ಈ ಕುಂಡಲಿನಿ ಯೋಗದಲ್ಲಿ ಹೇಳೋದ್ರಲ್ಲಿ ಅಷ್ಟ ಚಕ್ರಗಳಿದೆ. ಮೂಲಾಧಾರ, ಸ್ವಾದಿಷ್ಟ ಈ ಎಲ್ಲ ಒಂದೊಂದೇ ಹೆಸರು ಬರುವಂತದ್ದು. ಆ ನಾಭಿಯಿಂದ ಮೇಲೆ ನಾಭ್ಯಾಮ್ ಉಪರಿತಿಷ್ಠತಿ, ನಾಭಿಯಿಂದ ಮೇಲೆ ಹೃದಯದ ಹತ್ತಿರದ ಬರ್ಬೇಕಾದ್ರೆ ಅಲ್ಲೊಂದು ಇನ್ವರ್ಟೆಡ್ ಲೋಟಸ್ ಇದೆ ಒಳಗಡೆ. ಆ ಕುಂಡಲಿನ ಜಗ್ರಿ ಇದನ್ನ ಮಾಡಿ ಅದನ್ನ ಜಾಗೃತಗೊಳಿಸಿ ಆ ರಿವರ್ಸ್ ತಲೆ ಹಿಂಗ್ ಬಗ್ಸಿರೋದನ್ನ ಮೇಲಕ್ಕೆ ಮಾಡಿ ಆಮೇಲೆ ಅರಳಿಸ್ಬೇಕು. ಯೋಗದಲ್ಲಿ ಹೇಳ್ತಾರೆ, ಪ್ರಾಣಾಯಾಮ ಧ್ಯಾನದಲ್ಲಿ ಇವುಗಳನ್ನ ಮಾಡುವಂತದ್ದು. ಅದರ ವರ್ಣನೆ ಇಲ್ಲಿ ಬರ್ತಾ ಇದೆ. ಅವನು ವಿಶ್ವಕ್ಕೆ ಆಯತನ, ಎಲ್ಲರಿಗೂ ಅವನು ಭಗವಂತ. ಹೃದಯಂ ತದ್ವಿಜಾನೀಯಾತ್ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಎಲ್ಲ ಚೇತನರಲ್ಲೂ ಕೂಡ ಹೃದಯದಲ್ಲಿ ನಾನಿದ್ದೇನೆ. ಉಪನಿಷತ್ತುಗಳು ಹೇಳುತ್ತೆ, ಗೀತೆನಲ್ಲೂ ಹೇಳುತ್ತೆ. ಸೊ ಅದನ್ನೇ ಇಲ್ಲಿ ನಾರಾಯಣ ಸೂಕ್ತದಲ್ಲಿ ಹೇಳ್ತಾ ಇದೆ. ಅವನೆಲ್ಲಿದ್ದಾನೆ ಅಂದ್ರೆ ಆ ಹೃದಯದ ಇದ್ರದ್ದು ಕಮಲ ಇದೆಯಲ್ಲ ಅದರ ತುದಿನಲ್ಲಿ ಅದನ್ನ ಅರಳಿಸಿ ಅಲ್ಲಿ ಬರ್ತಾನೆ. ತಸ್ಯ ಮಧ್ನೆ ವಹಾನಗ್ನಿ ವಿಶ್ವಾರ್ಚಿ ಶಿಖ, ವನ್ನಿ ಶಿಖ ಅಂತಂದ್ರೆ ವನ್ನಿದ್ರೆ ಜ್ಯೋತಿ, ಲೈಟ್. ಅಗ್ನಿಯ ಇವಾಗ ದೀಪ ಹಚ್ಚಿದ್ರೆ ಆ ಜ್ಯೋತಿ ಇದೆ, ಅದ್ರ ತುದಿ ಇದೆಲ್ಲ ಶಿಖ, ವನ್ನಿ ಶಿಖ. ಅಲ್ಲಿ ನೀಲತೋ ಯದ ಮಧ್ಯಸ್ಥ, ಇದಕ್ಕೆ ಫ್ಲೂಮ್, ಈಗ ಗ್ಯಾಸ್ ಅಥವಾ ಇದರಿಂದ ನೀವು ಹಚ್ಚಿದ್ರೆ ಫ್ಲೇಮ್ ಬರುತ್ತೆ. ಅದು ಏನಾಗುತ್ತೆ, ಎಲ್ಲ ಹಿಂಗಿಂದ ಬರೋಗೆ ಜ್ಯೋತಿ ತುದಿನಲ್ಲಿ ಬ್ಲೂ ಫ್ಲೇಮ್ ಇದೆ, ಪಕ್ಕದಲ್ಲಿ ಕೆಂಪುದು ಇದೆಲ್ಲ ಇದೆ. ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೆ ಭಾಸ್ವರ. ಇದಕ್ಕಾಗಿನೇ ಹೋಮಗಳನ್ನ ಮಾಡಿದಾಗ ಎಲ್ಲಿ ಜ್ವಾಲೆ ಇದೆಯೋ ಆ ಜ್ವಾಲೆನಲ್ಲಿ ಹೋಮನ್ನ ತುಪ್ಪವನ್ನು ಸಮರ್ಪಣೆ ಮಾಡ್ಬೇಕು. ಸುಮ್ನೆ ಬೆಂಕಿ ಹತ್ಕೊಳ್ಳಿ, ಆ ಸೌದೆ ಮೇಲೆ ಇನ್ನೊಂದ್ ಸ್ವಲ್ಪ ಹಾಕೋಣ, ಈ ಕಡೆ ಹಾಕೋಣ, ಎಲ್ಲೆಲ್ಲೋ ಹಾಕೋಣ ಅಂತಿಲ್ಲ. ಹೋಮವನ್ನು ನಡೆಸ್ಬೇಕಾದ್ರೆ ಜ್ವಾಲೆನಲ್ಲಿ ಮಾಡ್ಬೇಕು. ಅದನ್ನ ಅಗ್ನಿ ಸ್ವೀಕಾರ ಮಾಡಿದವನು ನೀವು ಯಾವ ದೇವತೆಗಳಿದ್ದಾರೋ ಅವನಿಗೆ ತಲುಪಿಸ್ತಾನೆ, ಸಂಬಂಧ ಬಿಟ್ರೆ. ಇಂದ್ರಾಯ ಸ್ವಾಹ, ಇಂದ್ರಾಯ ಇದಂ ನ ಮಮ, ಇದು ಇಂದ್ರನಿಗೆ, ನ ಮಮ ನಂಗಲ್ಲ ಅಂತ ಹೇಳಿದ್ರೆ ಅದರ ಸಂಬಂಧ ನೀವು ಕಳ್ಕೊಂಡ್ರೆ ಅವನ್ ಸ್ವೀಕಾರ ಮಾಡ್ತಾನೆ, ಇಲ್ದಿದ್ರೆ ಇಲ್ಲ. ಅದಕ್ಕೆ ಈ ಸಂಬಂಧ ತ್ಯಾಗ ಅನ್ನೋದು ಬಹಳ ಬಹಳ ಮುಖ್ಯ. ಯಾರಿಗಾರ ಏನೋ ದಾನ ಕೊಟ್ರು ಅಷ್ಟೇ, ಸಂಪ್ರದದೇ ನಮಃ ನಮಮ, ನಿಮಗೆ ಇದನ್ನ ನಾನು ಕೊಡ್ತಾ ಇದ್ದೇನೆ, ನೀವು ಸಿಕ್ಕಿದ್ರಲ್ಲ ಸ್ವೀಕಾರ ಮಾಡೋದಕ್ಕೆ, ಅದಕ್ಕಾಗಿ ನಿಮಗೆ ನಮಸ್ಕಾರ. ನೀವು ತಗೊಳ್ದೇ ಇದ್ರೆ ನಾನು ಯಾರು ಕೊಡ್ಲಿ? ಅದಕ್ಕೆ ಐ ಆಮ್ ಗ್ರೇಟ್ಫುಲ್ ಟು ಯು ಫಾರ್ ಹ್ಯಾವಿಂಗ್ ಅಕ್ಸೆಪ್ಟೆಡ್ ಮೈ ಡೊನೇಷನ್. ಎರಡನೇದು, ದಿಸ್ ಪರ್ಟಿಕ್ಯುಲರ್ ಡೊನೇಷನ್ ಡೋಂಟ್ ಬಿಲಾಂಗ್ ಟು ಮೀ ದ ಮೊಮೆಂಟ್ ಐ ಗೇವ್ ಇಟ್ ಯು. ನ ಮಹ ಮೊದಲು, ನ ಮಮ ಎರಡನೇದು. ಇದು ಸಂಬಂಧ ತ್ಯಾಗ. ಅದನ್ನು ಬಿಟ್ರೆ ಅದು ಅವ್ರಿಗಾಗತ್ತೆ. ಇದು ಬಹಳ ಬಹಳ ಮುಖ್ಯವಾಗಿ ದಾನದಲ್ಲಿ ಮಾಡ್ಬೇಕಾದ್ರೆ. ಹಾಗೆ ಅಗ್ನಿಯಲ್ಲಿ ಈಗ ಹೋಮ ಮಾಡೋದು ಏನು ಉದ್ದೇಶ?
ಯಾವ್ಯಾವ್ದೋ ದೇವತೆಗಳಿಗೆ ಹವಿಸನ್ನ ನೀವು ನೀಡ್ತೀರಿ, ಅವರಿಂದ ಬ್ಲೆಸ್ಸಿಂಗ್ಸ್ ಅದು ಇದು ಸಿಗಬೇಕು ಅಂತ ಉದ್ದೇಶ. ಆ ಉದ್ದೇಶ ಇಟ್ಕೊಂಡು ಮಾಡಿದಾಗ ಅದನ್ನ ಅವನು ಇಂದ್ರ ಬಂದ್ರೆ ನಾ ಕೊಟ್ಟಿದ್ದ ವಸ್ತು ಹವಿಸ್ಸು ನಿನಗೆ ತಲುಪ್ತಾ, ನಾನು ಅವತ್ ಮಾಡಿದ್ದಾಗ ನಾ ಕೊಟ್ಟಿದ್ದು ಅಂದ್ರೆ ನೀನು ಕೊಟ್ಟೇ ಇಲ್ಲ. ಯಾಕಂದ್ರೆ ಇನ್ನು ನಾನ್ ಕೊಟ್ಟಿದ್ದು ಅನ್ನೋದು ಬಿಡ್ಲಿಲ್ಲ ನೀನು. ಸ್ಟಿಲ್ ಯು ಥಿಂಕ್ ದಟ್ ಇಟ್ ಬಿಲಾಂಗ್ಸ್ ಟು ಮೀ. ಇದು ದಾನದಲ್ಲಿ ಬಹಳ ಮುಖ್ಯವಾದದ್ದು. ಕೊಟ್ಟ ಮೇಲೆ ಕೊಟ್ಟು ಮರ್ತು ಬಿಡ್ಬೇಕು, ಜ್ಞಾಪಿಸ್ಕೋಬಾರ್ದು ಅದನ್ನ. ಮತ್ತೆ ನಾನೇ ಅವಳಿಗೆ ಕೊಡ್ತಿದ್ದೆ, ನಾನೇ ಅವ್ರಿಗೆ ಮಾಡಿದ್ದು. ಅವಾಗ 20 ಅಲ್ಲ ಇದ್ ನೋಡಿ, ದೇವಸ್ಥಾನದಲ್ಲಿ ಹೋಗಿ ನೋಡಿ, ಲೈಟ್ ಮೇಲೆ ಪೈಂಟ್ ನಲ್ಲಿ ಹೆಸರು ಇದೆ ಅಲ್ಲಿ, ಐ ಡೊನೇಟೆಡ್ ಇಟ್. ಆ ಡೊನೇಷನ್ ಕೊಟ್ಟಿದ್ದು ಹೆಸರು ಬೇಕಿಲ್ಲ, ಬಿಡ್ಬೇಕು, ಅದನ್ನ ಕೊಡ್ಬೇಕು. ಡೊನೇಷನ್ ದಾನ ಮಾಡ್ಬೇಕು, ಆದ್ರೆ ನಾ ಮಾಡಿದ್ದು ಅನ್ನೋದನ್ನ ಬಿಡ್ಬೇಕು. ಅಲ್ಲಿ ಬಹಳ ಮುಖ್ಯವಾಗಿ ಬರೋದು ಈ ಸಂಬಂಧ ತ್ಯಾಗ. ಹಾಗೆ ಒಂದೊಂದ್ರಲ್ಲೂ ಕೂಡ ಈಗ ಅಷ್ಟಾಕ್ಷರಿನಲ್ಲಿ ಏನು, ಈ ಆತ್ಮವನ್ನು ಅವನು ಕೊಟ್ಬಿಟ್ಟಿದ್ದೇನೆ, ಮುಂದಕ್ಕೆ ಅದು ನಂದಲ್ಲ, ಇಟ್ ಬಿಲಾಂಗ್ಸ್ ಟು ಹಿಮ್. ಸೊ ಐ ಡೋಂಟ್ ಬಿಲಾಂಗ್ ಟು ಮೈ ಸೆಲ್ಫ್. ವೆನ್ ಐ ಡೋಂಟ್ ಬಿಲಾಂಗ್ ಟು ಮೈ ಸೆಲ್ಫ್, ದೇರ್ ಕೆನಾಟ್ ಬಿ ಇಟ್ ಬಿಲಾಂಗ್ಸ್ ಟು. ನನಗೆ ನಂದು ಅನ್ನೋದು ಬರೋದೇ ಇಲ್ಲ. ಯಾವಾಗ ನಾನೇ ಅನ್ನೋದು ಇಲ್ವಾ ಅಂದ್ಬಿಟ್ಟೆ, ನಾನು ನನ್ನವನಾಗಿ ಉಳಿಲಿಲ್ಲ. ನಾನೇ ನನ್ನವನಲ್ಲ ಅಂದ್ಮೇಲೆ ನಂದು ಅನ್ನೋದೇನಿದೆ? ಮೊದಲು ನಾನು ನಾನಾಗಿಲ್ಲ ಇವಾಗ. ಇನ್ನು ನಂದು ಅನ್ನೋದು, ಅದಕ್ಕೆ ಈ ಅಹಂಕಾರ ಬಿಟ್ರೆ ಮಮಕಾರ ಹೊಟ್ಟೋಗುತ್ತೆ. ನೆಕ್ಸ್ಟ್ ಮಾಮ ಅಂದ್ರೆ ನಂದು, ನ ಮಾಮ ಅಂದ್ರೆ ಇಟ್ಸ್ ನಾಟ್ ಮೈನ್. ವ್ಯತ್ಯಾಸ ಅಷ್ಟೇ, ನಕಾರ ಒಂದು. ಅದರ ಅನುಸಂಧಾನ ಇರ್ಬೇಕು. ಕೊಡ್ಬೇಕು, ಕೊಟ್ಟ ಮೇಲೆ ಅದನ್ನ ಮರಿಬೇಕು. ಅದೇ ಬೇರೆಯವ್ರು ಮಾಡಿದ್ದನ್ನ ನಾವು ನೆನ್ಸ್ಕೋಬೇಕು. ಈಗೇನಾಗಿದೆ ಲೋಕದಲ್ಲಿ ಅಂದ್ರೆ ರಿವರ್ಸ್, ಬೇರೆಯವ್ರು ಕೊಟ್ಟಿದ್ದನ್ನ ಮರ್ತು ಬಿಡ್ತೇವೆ, ನಾವು ಕೊಟ್ಟಿದ್ ಮಾತ್ರ ನಮ್ಗೆ ಚೆನ್ನಾಗಿ ನೆನಪಿರುತ್ತೆ. ರಾಮನಲ್ಲಿ ಈ ಕ್ವಾಲಿಟಿ. ಅವನ್ ಯಾರು ಕೊಂಡಾಡ್ದ, ಅಯ್ಯೋ ಏನೋ ಹೌದಾ ನಾನಾ ಕೊಟ್ಟಿದ್ದದು, ರಿಯಲಿ ಇಸ್ ಫರ್ಗಾಟನ್. ಅದೇನೆ ಬೇರೆಯವ್ರು ಮಾಡಿದ ಒಂದು ಚಿಕ್ಕ ಉಪಕಾರನು ದೊಡ್ಡದಾಗಿ, ಇದು ಕೃತಜ್ಞತೆ ತೋರಿಸುವಂತ. ಉಪಕಾರವನ್ನ ಸ್ಮರಿಸೋದಕ್ಕೆ ಕೃತಜ್ಞತೆ ಅಂತ ಹೆಸರು. ಉಪಕಾರವನ್ನ ಸ್ಮರಿಸಿದೆ ಮರೆತವನು ಕೃತಜ್ಞ. ಆ ಕೃತಜ್ಞನಾದವನಿಗೆ ನಾಸ್ತಿ ಪ್ರಾಯಶ್ಚಿತ್ತ. ಒಬ್ಬನಿಂದ ಉಪಕೃತನಾದವನು, ಅವನಿಂದ ಆ ಉಪಕಾರವನ್ನ ಮರೆತು ಬಿಟ್ರೆ ಅಂತವನಿಗೆ ಪ್ರಾಯಶ್ಚಿತ್ವ ಇಲ್ಲ ಅಂತ. ಬಹಳ ತೀವ್ರವಾದಂತ ದೋಷ ಅದು. ಕೃತಜ್ಞನಾಗಬಾರ್ದು, ಕೃತಜ್ಞನಾಗಿರ್ಬೇಕು. ಇದು ಬಹಳ ಮುಖ್ಯವಾಗಿ. ಹಾಗೆ ಭಗವಂತನಿಗೆ ಈ ಶರೀರ ಕೊಟ್ಟವನವನು, ಇಂದ್ರಿಯಗಳನ್ನು ಕೊಟ್ಟವನವನು, ಅವನ ಬಗ್ಗೆ ನಿಮಗೆ ಕೃತಜ್ಞತೆ ಬೇಡವೆ? ಮನುಷ್ಯ ಶರೀರವನ್ನು ಕೊಟ್ಟಿದ್ದಾನೆ. ಥ್ಯಾಂಕಿಂಗ್ ದಿ ಗಾಡ್ ಎವ್ರಿ ಮೊಮೆಂಟ್ ಈಸ್ ಸೋ ಎಸೆನ್ಷಿಯಲ್. ಇದಕ್ಕಾಗೇನೆ ಏನೇನು ಕೊಟ್ರು ಅಷ್ಟೆ, ಎಲ್ಲವನ್ನು ಅವನೇ ನೀಡಿದ್ದು. ಯಾವಾಗ ನಾವು ಅವನಿಗೆ ನಮ್ಮನ್ನು ಒಪ್ಪಿಸ್ಕೊಂಡಿದ್ದೀವೋ, ಅವನು ಮಾಡಿದ ಎಲ್ಲ ನಮ್ಮ ಒಳ್ಳೇದಕ್ಕೆ ಅಂತಾನೆ ಬಯಸ್ಬೇಕು. ಆದದ್ದೆಲ್ಲ ಒಳ್ಳೇದೇ ಆಯಿತು, ಯಾವುದು ಕೆಟ್ಟದ್ ಮಾಡೋಲ್ಲ. ಅವನಿಗೆ ನಿಮ್ಮೇಲೆ ದ್ವೇಷನ? ಯತ್ ಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿತ ಮೇ. ಯಾವುದು ಶ್ರೇಯಸ್ಸು ನನಗೆ ಅದನ್ನು ತಿಳಿಸು ಅಂತ ಅಲ್ಲಿ ಅರ್ಜುನ ಕೇಳಿದ್ದು. ಹಾಗೆ ಭಗವಂತನಿಗೆ ನಮ್ಮನ್ನ ಒಪ್ಪಿಸಿ ಅವನು ಕೊಟ್ಟಿದ್ದನ್ನ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡೋದು ಕಲಿತ್ರೆ ಅವನು ಬದುಕಿದ, ಅವನು ಚೆನ್ನಾಗಿದೆ, ನೆಮ್ಮದಿಯಾಗಿರ್ತಾನೆ. ಯಾಕೆಂದ್ರೆ ಭಗವಂತ ಕೊಟ್ಟಿದ್ದು ಎಲ್ಲವೂ ಅಷ್ಟೆ ಕರ್ಮಾಯತ್ವಾಗಿ. ಏನು ಭಗವಂತನ ಪ್ರಾರ್ಥನೆ ಮಾಡಿದೆ, ಏನು ಮಾಡ್ಲಿಲ್ಲ, ಏನು ಕೊಡ್ಲೇ ಇಲ್ವಲ್ಲ ನಾ ಕೇಳಿದ್ದನ್ನ ಅಂದ್ರೆ, ನೀ ಕೇಳಿದ್ದ ಅವನು ಯಾಕೆ ಕೊಡ್ಲಿಲ್ಲ ಅಂದ್ರೆ ನಿಂಗೆ ಒಳ್ಳೇದಲ್ಲ, ಅದಕ್ಕೆ ಕೊಟ್ಟಿಲ್ಲ. ಶುಡ್ ಟೇಕ್ ಇನ್ ದಿಸ್ ವೇ. ಇಲ್ದಿದ್ರೆ ದೇವರಿದಾನ? ನೀನಾ ಭಗವಂತ ಜಗಕ್ಕೆ ಉಪಕರಿಸಿ ನನಗ ಅಪಕರಿಸೋ ಜಗದೋದ್ಧಾರಕ ನೀನೇನಾ? ನಿಂದ ಸ್ತುತಿನಲ್ಲಿ ನಾ ಕೇಳಿದ್ದನ್ನು ಕೊಡ್ಲಿಲ್ವಲ್ಲ, ಆದ್ರಿಂದ ನೀನೇ ಇಲ್ಲ. ನಾವ್ ಕೇಳಿದ್ ಕೊಟ್ಬಿಟ್ರೆ ಅಯ್ಯೋ ಅವನು ಭಗವಂತ ಮಹಾ ಕರುಣಾಳು, ನೀವ್ ಕೇಳಿದ್ ಸಿಗ್ಲಿಲ್ಲ ಫಲ. ಅವಾಗ ಸೊ ವಿಧಿಗೂ ನಮಗೂ ಇರುವಂತಹದ್ದಿದು. ನಾನ್ ಕೇಳಿದಾಗ ನಾನು ಎಷ್ಟು ಕೇಳಿದ್ನೋ ಅಷ್ಟನ್ನ ಅವಾಗ್ಲೇ ಆ ಇದ್ರಲ್ಲೇ ಕೊಟ್ಬಿಡ್ಬೇಕು. ಬರ್ಲಿಲ್ಲ ಅಂದ್ರೆ ಅವನ ಎಕ್ಸಿಸ್ಟೆನ್ಸೇನೆ ನಾವು ಇದ್ ಮಾಡ್ತೀವಿ, ಡೌಟ್ ಮಾಡ್ತೀವಿ. ಇದನ್ನೇನೆ ಭಗವಂತ ಪರೀಕ್ಷೆ ಮಾಡೋದು, ನಿನಗೆ ಎಷ್ಟು ಮಟ್ಟಿಗೆ ನನ್ನಲ್ಲಿ ವಿಶ್ವಾಸ ಇದೆ ಅಂತ.
ಜನಾನ್ ಆರ್ಧಯತಿ. ಪರೀಕ್ಷೆ ಮಾಡ್ತಾನೆ ಭಗವಂತ. ಆ ಪರೀಕ್ಷೆನಲ್ಲಿ ಸೋಲ್ಬಾರದು. ಅಂದ್ರೆ ನೀವು ನಂಬಿಕೆ ಕಳ್ಕೋಬಾರದು. ಎಷ್ಟೇ ತೀವ್ರವಾದ ಪರೀಕ್ಷೆಗಳು ಬಂದ್ರು ಕೂಡ ಸೋಲಿಸಬೇಡ ಗೆಲಿಸಯ್ಯ, ಮೂಲೋಕದಯ್ಯ ದೇವಾನಮ್ಮಯ್ಯ, ಮೂರು ಲೋಕಕ್ಕೆ ಅಯ್ಯ ಒಡೆಯ. ಎಲ್ಲ ಸರಿಯಾಗಿದ್ದಾಗ ಹೌದು ಅವನೇ ಇದ್ದಾನೆ ಅಂತ. ಏನಾದ್ರು ಸ್ವಲ್ಪ ಪರೀಕ್ಷೆಗಳು ಒಂದಷ್ಟು ಬರ್ಲಿ ಜೀವನದಲ್ಲಿ ಘಟನೆಗಳು ಆದಾಗ, ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದೆ, ಏನು ನನಗೆ, ನಮ್ಗ ಅವನ ಇರುವಿನ ಬಗ್ಗೆನೆ, ಎಕ್ಸಿಸ್ಟೆನ್ಸ್ ಬಗ್ಗೆನೇ ಡೌಟ್ ಆಗ್ಬಿಡುತ್ತೆ. ಭಗವಂತ ಇದ್ದಿದ್ದು ಹಿಂಗಾಗ್ಬೇಕಾಗಿತ್ತ ನನಗೆ? ಇಲ್ಲ ಭಗವಂತ, ಅದಾಗಬಾರ್ದು. ಅದನ್ನೇ ಅವನ ಪರೀಕ್ಷೆ ಮಾಡೋದು. ಸೊ ಅದರಿಂದ ಪೂರ್ಣವಾದಂತಹ ನಂಬಿಕೆ ಅವನಲ್ಲಿ ಇರ್ಬೇಕು. ಅವನು ಮಾಡೋದೆಲ್ಲ ನಮ್ಗೆ ಒಳ್ಳೇದೇನೆ ಅನ್ನುವಂಥದ್ದಿರ್ಬೇಕು. ಮತ್ತೆ ಯಾಕೆ ನನಗೆ ಇದೇ ಕಷ್ಟಗಳೆಲ್ಲ ಅಂದ್ರೆ, ಕಷ್ಟಕ್ಕೆ ಅವನಲ್ಲ ಕಾರಣ, ನಿನ್ ಕರ್ಮ. ಹಿಂದಿನ ಜನ್ಮದಲ್ಲಿ ನೀವೇನ್ ಮಾಡಿದ್ರೋ ಅದ್ಯಾವುದು ಜಸ್ಟ್ ಇದಕ್ಕೆ ಹಿಂದಿಂದ ಅಷ್ಟೇ ಅಲ್ಲ, ಅನೇಕ ಜನ್ಮಗಳಲ್ಲಿ, ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೇನಯ್ಯ. ಇಂದು ಈ ಭವದ ಬಂಧ ಬಿಡಿಸೋ ತಂದೆ ಗೋವಿಂದ. ಕನಕದಾಸ ಆಡಿದ್ದು, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡ್ತೀನೋ, ದೋಷ ರಾಶಿ ಅದನ್ನ ನಾಶ ಮಾಡೋ ಹೇ ಶ್ರೀಶ ಕೇಶವ. ಕರ್ಮದ ಸಿದ್ಧಾಂತ, ಫಲಾಫಲಗಳು, ಸುಖವೋ ದುಃಖವೋ, ಶೀತವೋ ಉಷ್ಣವೋ, ಇವೆಲ್ಲದಕ್ಕಿಂತ ಮೇಲೆ ಇರಬೇಕು. ಅದು ಜೀವನದಲ್ಲಿ ಗುರಿ ಆಗ್ಬೇಕು. ಇದೇನೆ ಧ್ಯಾನದ ಶ್ಲೋಕದಲ್ಲಿ ಬರ್ಬೇಕಾದ್ರೆ, ಇವತ್ತಿನ ಕಾಲಕ್ಕೆ ಶಬ್ದಲ್ಲದೇನೆ. ಏನದು ಧ್ಯಾನ ಅಂದ್ರೆ? ಏನು ಇಲ್ದಲೆ ಸುಮ್ನೆ ಮೆಡಿಟೇಷನ್ ಅಂದ. ಮೆಡಿಟೇಷನ್ ನೀನ್ ಕೂತ್ಕೊಳ್ಳೋಕ್ ಮೊದ್ಲು ಏನ್ ಮಾಡಬೇಕು ಅಂದ್ರೆ, ಪ್ಲೇಸ್ ಹೆಂಗಿರ್ಬೇಕು? ಚೈಲಾಜಿನ ಕುಶೋತ್ತರಂ, ಭಗವದ್ಗೀತೆ 6ನೇ ಅಧ್ಯಾಯ 11-12 ಶ್ಲೋಕಗಳು. ಶುಚೌದೇಶೆ, ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಬೇಕು. ಯಾವ ಪ್ರಚೋದನೆಗಳಿಗೂ ಅದು ಒಳಗಾಗಬಾರದು. ಶುಡ್ ನಾಟ್ ಗೆಟ್ ಡಿಸ್ಟರ್ಬ್ಡ್. ಏನೋ ಕೆಟ್ಟ ಸುದ್ದಿ ಬಂತು ಅದಕ್ಕೆ ಅಂತಲ್ಲ, ಒಳ್ಳೇದಕ್ಕೂ ಕೂಡ ನೋ ರೆಸ್ಪಾನ್ಸ್. ಸುಖ ದುಃಖ ಮಾನ ಅಪಮಾನ ಎಲ್ಲ ಸಮಾನವಾಗಿ ಸ್ವೀಕರಿಸುವಂತ ಸ್ಥಿತಿಗೆ ಬರಬೇಕು. ಆತ್ಮ ಯಾತಾತ್ಮ ಜ್ಞಾನ ಅಂತದಕ್ಕೆ ಹೆಸರು. ಅಲ್ಲಿ ಕುಳಿತ ಮೇಲೆ ಆ ಲೆವೆಲ್ಗೆ ಬಂದಾಗ, ಮನಸ್ಸನ್ನು ಕಾಮಾಗಿಟ್ಕೊಂಡಾಗ, ಸೊ ಮನಸ್ಸು ಅಂತಂದಾಗ ಏನೋ, ದಿಸ್ ಆತ್ಮ ಇಸ್ ಡಿಫರೆಂಟ್ ಫ್ರಮ್ ದಿಸ್ ಬಾಡಿ, ಅಂಡ್ ವಾಟ್ ಎವರ್ ದೀಸ್ ಹ್ಯಾಪಿನೆಸ್ ಸಾರೋ ಏನ್ ಬರುತ್ತೋ ಎಲ್ಲ ಇಟ್ ಇಸ್ ಬಿಕಾಸ್ ಆಫ್ ದಿ ಬಾಡಿ, ಇಟ್ ಈಸ್ ನಾಟ್ ಟು ದ ಆತ್ಮ. ಅದರಿಂದ ಅಲೂಫ್ನೆಸ್. ಆಮೇಲೆ ಈ ಆತ್ಮ ಅವನಿಗೆ ಸೇರಿದ್ದು ಅಂತ ಪರಮಾತ್ಮನ ಉಪಾಸನೆ, ಅದು ಭಕ್ತಿ ಯೋಗ ಮುಂದಕ್ಕೆ ಬರೋದು. ಹೀಗೆ ಪ್ರಾಕ್ಟಿಕಲಿ ಭಗವಂತನನ್ನ ಹೇಗೆ ಅಪ್ರೋಚ್ ಮಾಡೋದು ಅನ್ನೋದನ್ನ ತಿಳಿಸುತ್ತೆ ಈ ಭಗವದ್ಗೀತೆ. ಅದರಲ್ಲೇ ಎಲ್ಲ ಸಂದೇಶನೂ ಇದೆ. ಅದಕ್ಕಾಗಿ ಅದನ್ನ ಅಷ್ಟೊಂದು ಇದಾಗಿ ಹೇಳೋದು. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಅರ್ಥೋ ವತ್ಸ ಸುದೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಭಗವಂತನ ಬಗ್ಗೆ ಅವನೇ ಸ್ಪಷ್ಟವಾಗಿ ಎಲ್ಲ ಹೇಳ್ತಾ ಬರ್ತಾನೆ. ಸೊ ಅಲ್ಲಿ ಭಗವದ್ಗೀತೆನಲ್ಲೂ ಬರುವಂತ ಮಾತು. ಅದಕ್ಕಾಗಿ ಇದೆಲ್ಲ ಹೇಳಿದ್ದು. ಹೃದಯಂ ತದ್ವಿಜಾನೀಯಾತೆ ವಿಶ್ವಸ್ಯ ಆಯತನಂ ಮಹತ್. ಮಹತ್ತಾದ ಆಯತನ, ಶುಭಾಶ್ರಯ, ಎಲ್ಲರಿಗೂ ಅವನೇ ಆವಾಸ. ಮಹಾಲಕ್ಷ್ಮಿ ಒಬ್ಬಳಿಗೆ ಅಲ್ಲ, ಶ್ರೀನಿವಾಸ, ಜಗನ್ನಿವಾಸ, ಜಗತ್ತಿಗೆ ನಿವಾಸ, ಜಗನ್ನಿವಾಸ. ಅವನೆಲ್ಲಿದ್ದಾನೆ ಅಂದ್ರೆ ಅದೆಲ್ಲ ಹೇಳ್ತಾ ಬಂತು. ಸರ್ವಂ ಪ್ರತಿಷ್ಠಿತಂ ತಸ್ಯ ಮಧ್ಯೆ ಮಹಾನಗ್ನಿ. ಮಹಾನಗ್ನಿ ಅವನೇನೆ. ಅಗ್ರಂ ನಯತೀತಿ ಅಗ್ನಿ. ಅಗ್ನಿ ಅಂದ್ರೆ ಇಲ್ಲಿ ಬೆಂಕಿ ಅಲ್ಲ. ಮುಂದಕ್ಕೆ ಅಂದ್ರೆ ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸುವಂತವನ್, ಮುಂದಕ್ಕೆ ಕರ್ಕೊಂಡು ಹೋಗುವ ಅಗ್ನಿ. ಮಹಾನಗ್ನಿ ವಿಶ್ವಾರ್ಚಿ, ಎಲ್ಲ ಇಡೀ ವಿಶ್ವದಿಂದಲೇ ಅರ್ಚಿಸಲ್ಪಡುವನು. ವಿಶ್ವತೋಮುಖ ಸಹ ಅಗ್ರಭುಕ್ ವಿಶ್ವಭುಕ್, ಎಲ್ಲವನ್ನು ಭುಜಿಸ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನುಂಗು ಬಿಡುತ್ತಾನೆ. ಮೃತ್ಯುವನ್ನ ಉಪ್ಪಿನಕಾಯಿ ಅಂತ ತಿಂತಾನೆ. ಉಪಸೇಚನಂ ಅಂತ ಅವನಿಗೆ ಹೆಸರು. ಯಾರನ್ನ? ಯಮನನ್ನೇ ಕಡೆಯಲ್ಲಿ ಎಲ್ಲ ಲೋಕಗಳನ್ನೆಲ್ಲ ತನ್ನ ಉದರದಲ್ಲೇ ಇಟ್ಕೊಂಡು ನೋಡ್ಬೇಕಾದ್ರೆ ಮೃತ್ಯುಗೆ ಮೃತ್ಯುವಾದವನು, ಮೃತ್ಯೋರ್ ಮೃತ್ಯು ಅಂತ ಹೇಳ್ಬೇಕಾದ್ರೆ
ಅಗ್ರಭುಕ್ ವಿಭಜನ್ ತಿಷ್ಟನ್ ಆಹಾರಂ ಅಜರ ಕವಿ ಏನ್ சொல்கிறீங்க இங்கயா ಹಿಂಗೆ ಹೃದಯಂ ತದ್ವಿಜಾನಿ. ಸಂತತಗಂ ಶಿರಾಭಿಸ್- ಹಾ ಇದು ಸಂತತಗಂ ಶಿರಾಭಿಸ್ತು ಹಂಗೇನು ಮುಂದಕ್ಕೆ ಬರಕೆ ನಾನು ಸಂತತಗಂ ಶಿರಾಭಿಸ್ತು ಲಂಬತ್ಯ ಕೋಶ ಸನ್ನಿಭಂ ಸಂತತಗಂ ಶಿರಾಭಿಸ್ತು ಸಂತತಗಂ ಶಿರಾಭಿಸ್ತು ಸಂತತಂ ಬರೇ ಗುಂಕರ ಯಜುರ್ವೇದದ್ದು ಸಂತತಂ ಸಂತತಗಂ ಸಂತತಂ ಸಂತತಗಂ ಹಂಸ ಶುಚಿಷ್ಯತೆ ಅಗಂಸ ಶುಚಿಷ್ಯತೆ ದಂಶಃ ದಗ್ಶ್ರಃ ಸೊ ಗುಕಾರ ಇಲ್ಲಿ ಸಂತತಗಂ ಶಿರಾಭಿಸ್ತು ಲಂಬತ್ಯ ಕೋಶ ಸನ್ನಿಭಂ ಸಂತತಗಂ ಶಿರಾಭಿಸ್ತು ಲಂಬತ್ಯ ಕೋಶ ಸನ್ನಿಭಂ ತಸ್ಯಾಂತೆ ಸುಶಿರಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ತಸ್ಯಾಂತೆ ಸುಚಿರಕಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ತಸ್ಯಾಂತೆ ಸುಶಿರಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಅಸ್ಯ ಮಧ್ಯೆ ಮಹಾನಗ್ನಿರ್ ವಿಶ್ವಾರ್ಚಿರ್ವಿಶ್ವತೋ ಮುಖಃ ತಸ್ಯ ಮಧ್ಯೆ ಮಹಾನಗ್ನಿ ವಿಶ್ವತೋ ಮುಖಃ. ತಸ್ಯ ಮಧ್ಯೆ ಮಹಾನಗ್ನಿರ್ವಿಶ್ವಾರ್ಚಿರ್ವಿಶ್ವತೋ ಮುಖಃ ಪದಗಳೇನೋ ಬಂತು ಸ್ವರಗಳಿಲ್ಲಿ ತಸ್ಯ ಮಧ್ಯೆ ತಸ್ಯ ಅಂದ್ರೆ ಅನುದಾತ್ತ ಅದು ಮಧ್ಯೆ ಮಹಾನಗ್ನಿರ್ ನಕಾರ ಉದಾತ್ತ ವಿಶ್ವಾರ್ಚಿರ್ವಿಶ್ವತೋ ಮುಖಃ ತಸ್ಯ ಮಧ್ಯೆ ಮಹಾನಗ್ನಿರ್ವಿಶ್ವಾರ್ಚಿರ್ವಿಶ್ವತೋ ಮುಖಃ ಈಗ ಸರಿ ಆಯ್ತು ಸೋಗ್ರ ಭುಗ್ ವಿಭಜನ್ ತಿಷ್ಟನ್ನಾಹಾರ ಮಜರ ಕವಿ ಸೋಗ್ರಭುಗ್ವಿರ್ಭಜಂತಿಷ್ಟನ್ನಾಹಾರಮಜರಕವಿಃ ಅಗ್ರಭುಗೆ ವಿಭಜನ್ ತಿಷ್ಟನ್ ಸೋಗ್ರ ಭುಗ್ ವಿಭಜನ್ ತಿಷ್ಟನ್ ಆಹಾರ ಸೋಗ್ರಭುಗ್ವಿಭಜಂ ತಿಷ್ಟನ್ನಾಹಾರಮಜರಕವಿಃ ಸಂತಾಪಯತಿ ಸ್ವಂ ದೇಹಮಾಪಾದತಲಮಸ್ತಕಂ ಸಂತಾಪಯತಿ ಸ್ವಂ ದೇಹಮಾಪಾದತಲಮಸ್ತಕಂ. ಸಂತಾಪಯತಿ ಸ್ವಂ ದೇಹಮಾಪಾದತಲಮಸ್ತಕಂ ಅಸ್ಯ ಮಧ್ಯೆ ವನ್ನಿಶಿಖಾ ಅಣಿಯೋ ಊರ್ಧ್ವಾ ವ್ಯವಸ್ಥಿತಃ ತಸ್ಯ ಮಧ್ಯೆ ವನ್ನಿಶಿಖಾ ಅಣಿಯೋರ್ಧ್ವಾ ವ್ಯವಸ್ಥಿತಃ. ತಸ್ಯ ಮಧ್ಯೆ ವನ್ನಿಶಿಖಾ ಅಣಿಯೋರ್ಧ್ವಾ ವ್ಯವಸ್ಥಿತಃ ಅಣಿ ದೀರ್ಘ ಅಣಿಯೋ ಊರ್ಧ್ವಾ ವ್ಯವಸ್ಥಿತಃ ಅಣಿಯೋರ್ಧ್ವಾ ವ್ಯವಸ್ಥಿತಃ ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೆ ಬಭಾಸ್ವರ ಯದ್ಮಧ್ಯಸ್ಯ ಇಲ್ಲೇ ಇದ್ಯ ಮಧ್ಯಸ್ಥ ಯದಮಧ್ಯಸ್ಥಾ ವಿದ್ಯುಲ್ಲೇಖೇ ಬಭಾಸ್ವರಃ. ನೀಲತೋ ಯದ ಮಧ್ಯಸ್ಥಾ ವಿದ್ಯುಲ್ಲೇಖೇವ ಭಾಸ್ವರ ನೀವಾರಶುಗವತ್ತನ್ವಿ ಪೀತಾಭಾಸ್ಯಾತ್ತನೂಪಮಾ ಶೋಕವತ್ತನ್ವಿತಾಭಾಸ್ಯಾತ್ತನೂಪಮಾ. ನೀವಾರಾಶೂಕವತ್ತನ್ವಿ ಪೀತಾಭಾಸ್ಯಾತ್ತನೂಪಮಾ ನೀವಾರ ದೀರ್ಘ ಇಲ್ಲ ನೀವಾರಶುಗವತ್ತನ್ವಿ ಪೀತಾಭಾಸ್ಯಾತ್ತನೂಪಮಾ
ನೀವಾರಾಶೂಕವತ್ ದೀರ್ಘ ತನ್ವಿ ಇದೆ. ನೀವಾರ ಶೂಕ ನೀವಾರಶೂಕವತ್ ತನ್ವಿ ಪೀತಾಭಾಸ್ಯಾತ್ತನೂಪಮಾ ತಸ್ಯಾ ಶಿಖಾಯ ಮಧ್ಯೆ ಪರಮ ಆತ್ಮ ವ್ಯವಸ್ಥಿತಃ तस्या शिखाया मध्ये परमा आत्मा व्यवस्थितः तस्या शिखया मध्ये ಶಿಖಾಯ परमा ದೀರ್ಘ ತಸ್ಯಾ शिखाया ಶಿಖಾಯ ಮಧ್ಯೆ तस्याया शिखाया मध्ये तस्या शिखाय तस्या शिखाया मध्ये परमात्मा व्यवस्थितः ब्रह्मा स शिवस्येन्द्रः सोऽक्षर परमस्वराट् स ब्रह्म स शिवस्येन्द्र सोऽक्षर परमस्वराट् स ब्रह्मा स शिवस्येन्द्र सोऽक्षर परमस्वराट् नारायणस्थितो व्यवस्थितश्चत्वारि च स्थितो व्यवस्थितचत्वारि च எனக்கு இங்கல நாராயண அந்த பத இது இல்லைங்க अडि बरुवदे नारायणस्थितो व्यवस्थितश्चत्वारि च நாராயணோ ஸ்திதோ இதைய கான்சென்ட்ரேஷன் தெரியுமா நரசிம்மன் yes புத்தகம் yes இல்லாத சொன்னோம் ನಾರಾಯಣ ಸ್ಥಿತೋ ವ್ಯವಸ್ಥಿತ ಚತ್ವಾರಿ ಚ ಮನಸ್ಸಿನಲ್ಲಿ ಆ ಪದಗಳು ರೆಕಾರ್ಡ್ ಆಗ್ಬೇಕು. ನಾರಾಯಣ ಸ್ಥಿತ ವ್ಯವಸ್ಥಿತೋ ಚತ್ವಾರಿ ಚ ವ್ಯವಸ್ಥಿತ ಚತ್ವಾರಿ ಚ ನಾರಾಯಣೋ ಸ್ಥಿತೋ ನಾರಾಯಣ ಸ್ಥಿತೋ ವ್ಯವಸ್ಥಿತ ಚತ್ವಾರಿ ವ್ಯವಸ್ಥಿತ ಚತ್ವಾರಿ ಚ ವ್ಯವಸ್ಥಿತಶ್ಚತ್ವಾರಿ ಚ ವ್ಯವಸ್ಥಿತ ಚತ್ವಾರಿ ಚ ಋತಗಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣ ಪಿಂಗಳಂ ऋतुगं सत्यं परं ब्रह्म पुरुषं कृष्णपिङ्गलम् ಋತಗಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣ ಪಿಂಗಳಂ ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮಃ ऊर्ध्वरेतं विरूपाक्षं विश्वरूपाय वै नमः ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮಃ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ नारायणाय विद्महे वासुदेवाय ವಿದ್ಮಹೇ ಕೂಡದೆ ವಿದ್ಮಹೇ ಹಕಾರ ॐ नारायणाय विद्महे वासुदेवाय धीमहि ಧೀಮಹಿ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ तन्नो विष्णु प्रचोदयात् ತನ್ನೋ ವಿಷ್ಣು ಪ್ರಚೋದಯಾತ್ ವಿಷ್ಣೋರ್ನುಗಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಗಂಸಿ ಯೋ ಅಸ್ಕಭಾಯದುತ್ತರಗಂ ಸದಸ್ತಂ ವಿಚಕ್ರಮಾಣಸ್ಥೇಧೋರುಗಾಯೋ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಟಮಸಿ ವಿಷ್ಣೋಷ್ಣಪ್ತ್ರೇಸ್ಥೋ ವಿಷ್ಣೋಸ್ಯೂರಸಿ विष्णोर्ध्रुवमसि वैष्णवमसि विष्णवे त्वा विष्णोर्नकं वीर्याणि प्रवोचं ओम दीक्षित हंगे ओम
ಅಲ್ಲಿ ಪದಗಳಿಂದಲ್ಲ ಅವರು ಹೋಗ್ಬಿಟ್ಬಿಟ್ಟಿದ್ರು. ವಿಷ್ಣೋರ್ನಕಂ ವೀರ್ಯಾಣಿ ಪ್ರವೋಚಮ್ಯ ಪಾರ್ಥವಾನಿ ವಿಮಮೆ ರಜಾಗಂಸಿಯೋ ಅಸ್ಕಭಾಯ ದುತ್ತರಗಂ ಸದಸ್ತಂ ವಿಚಕ್ರಮಾಣಸ್ತೆ ದೌರಗಾಯೋ ವಿಷ್ಣೋರನಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋಷ್ಣ ಪ್ರೇಯಸ್ತೋ ವಿಷ್ಣೋ ಸೂರ್ಯಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾ ವಿಷ್ಣು ಸ್ಯೂರಸಿ ಸೂರ್ಯಸಿ ಇಲ್ಲ ಆಹಾ ಸಾಗ್ ಯಾವತ್ ಸರಿ ರಕಾರ ರಾಗ ಯಾವತ್ತಿಲ್ಲ ಅಷ್ಟೇ ವಿಷ್ಣು ಸ್ಯೂರಸಿ ವಿಷ್ಣೋ ಸ್ಯೂರಸಿ ಹಾ. ವಿಷ್ಣೋ ಧ್ರುವಮಸಿ ವಿಷ್ಣು ಓರ್ ಧ್ರುವಮಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣುವೇ ತ್ವಾ ಹಾ ವಿಷ್ಣೋರ್ನೂಕಂ ವೀರ್ಯಾಣಿ ನೂಕಂ. ಪ್ರವೋಚಂ ಇಲ್ಲ ವಿಷ್ಣೋರ್ನುಕಂ ವೀರ್ಯಾಣಿ ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೆ ರಜಾಗಂಸಿಯೋ ಅಸ್ಕಭಾಯದುತ್ತರಗಂ ಸದಸ್ತಂ ವಿಚಕ್ರಮಾಣಸ್ತ್ರೇದೋರುಗಾಯೋ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋಸ್ನ್ಯ ಪ್ರೇಯಸ್ತೋ ವಿಷ್ಣೋ ಸ್ಯೂರಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾ ತದಸ್ಯ ಪ್ರಿಯಮಭಿಪಾತೋ ಅಶ್ಯಾಂ ತದಸ್ಯ ಪ್ರೇಮವಿಪಾರ್ಥೋ ಅಶ್ಯಾಂ ತದಸ್ಯ ಪ್ರಿಯಮಭಿಪಾತೋ ಅಶ್ಯಾಂ ನರೋ ಯತ್ರ ದೇವಯವೋ ಮದಂತಿ ನರೋ ಯತ್ರ ದೇವ ವಯವೋ ವದಂತಿ ವಯವೋ ಮೇಕ ವಯವೋ ವದಂತಿ ಉದಾತ್ತನ ಅನುದಾತ್ತನ ಅದು ನರೋ ಯತ್ರ ದೇವಯವೋ ಮದಂತಿ ಉರುಕ್ರಮಸ್ಯ ಸಹಿ ಬಂಧುರಿತ್ವಾ ಉರುಕ್ರಮಸ್ಯ ಸಹಿ ಬಂಧುರಿಸ್ತಾ ಉರುಕ್ರಮಸ್ಯ ಸಹಿ ಬಂಧುರಿತ್ತಾ ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಾಹ ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಾಹ ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಹ ಪ್ರತದ್ವಿಷ್ಣುಸ್ತವತೆ ವೀರ್ಯಾಯ ಪ್ರತದ್ವಿಷ್ಣುಸ್ತವತೆ ವೀರ್ಯಾಯ ಪ್ರತದ್ವಿಷ್ಣುಸ್ತವತೆ ವೀರ್ಯಾಯ ಪ್ರತದ್ವಿಷ್ಣುಸ್ತವತೆ ವೀರ್ಯಾಯ ಪ್ರತದ್ವಿಷ್ಣುಸ್ತವತೆ ವೀರ್ಯಾಯ 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 ಮೃಗೋ ನ ಭೀಮ ಕೋಚರೋ ಗಿರಿಷ್ಠಾಃ ಮೃಗೋ ನ ಭೀಮಃ ಕುಶರೋ ಗಿರಿಷ್ಠಾಃ ಮೃಗೋ ನ ಭೀಮಃ ಕುಚರೋ ಗಿರಿಷ್ಠಾಃ ಯಸ್ಯೋರುಷು ವಿಕ್ರಮಣೇಷು ಯಸ್ಯೋರುಷು ತ್ರಿಷು ವಿಕ್ರಮಣೇಷು ಯಸ್ಯೋರುಷು ತ್ರಿಷು ವಿಕ್ರಮಣೇಷು ವಿಕ್ರಮಣೇಷು ಮಕರ ಉದಾತ್ತ ವಿಕ್ರಮಣೇಷು ಅಧಿಕ್ಷಿಯಂತಿ ಭುವನಾನಿ ವಿಶ್ವಾ ಅಧಿಕ್ಷಯಂತಿ ಭುವನಾನಿ ವಿಶ್ವಾ ಅಧಿಕ್ಷಯಂತಿ ಭುವನಾನಿ ವಿಶ್ವಾ ಇನ್ನೊಂದು ಶಿಶುಲ ಅಧಿಕ್ಷಯಂತಿ ಭುವನಾನಿ ವಿಶ್ವಾ ಎನ್ನಾಚಿ ಮೊದಲಿಗೂ 20 ಡಿಫರೆನ್ಸ್ ಭುವನಾನಿ ಫಸ್ಟ್ ಟೈಮ್ ಉದಾತ್ತ ಚೋಲೆ ಅದಿ ದೀಕ್ಷೆಯಂತಿ ಇನ್ನೊಂದು ದಕಾರ ಸೇರಿಸಿದ್ದೆ ಫಸ್ಟ್ ಹಾ ಪರೋ ಮಾತ್ರಯ ತನುವಾ ವೃಧಾನ ಪರೋ ಮಾತ್ರಯ ತನುವಾ ವೃಧಾನ
न ते महित्वमन्वश्नुवन्ति न ते मयि त्वमन्वश्नुवन्ति न ते महित्वमन्वश्नुवन्ति उभे ते विद्मरजसि पृथिव्या विष्णो देवत्वम् उपेते विद्मरजसि पृथिव्या विष्णो देवत्वम् उभे ते विद्मरजसि पृथिव्या विष्णो देवत्वम् परमस्य वित्से परमस्य वित्से परमस्य वित्से चक्रमे पृथिवीमेषयेत विचक्रमे पृथिवीमेषयेताम् विचक्रमे पृथिवीमेषयेताम् क्षेत्राय विष्णुर्मनुषे दशस्यन् क्षेत्राय विष्णुर्मनुषे दशस्यन् क्षेत्राय विष्णुर्मनुषे दशस्यन् ध्रुवासो अस्य कीरयो जनासा ध्रुवासो अस्य कीरयो जनासा ध्रुवासो अस्य कीरयो जनासः उरुक्षिदिगं सुजनिमा चकार उरुक्षितिगं सुजनीमाचकार उरुक्षितिगं सुजनीमाचकार त्रिर्देवः पृथिवीमेषयेताम् त्रिदेवः पृथिवीमेषयेताम् त्रिदेव पृथिवीमेषयेताम् विचक्रमे शतर्चसं महित्वा विचक्रमे शतच्छसं महित्वा विचक्रमे चक्रमे शतर्चसं विचक्रमे विचक्रमे शतर्चसं महित्वा प्रविष्णुरस्तु तव सस्तवीयान् प्रविष्टरस्तु तव सस्तवीयान् प्रविष्णुरस्तु तव सस्तवीयान् त्वेषग्रह्यस्य स्थविरस्य नाम द्वेषघर्यस्य स्थविरस्य नाम त्वेषघस्य त्वेषं त्वेषं हि त्वेषं हि यस्य त्वेषं हि यस्य त्वेषग्रह्यस्य अगुंकर यजुर्वेदಕ್ಕೆ त्वेषघ्यस्य त्वेषग्रह्यस्य त्वेषघ्यस्य ಇಲ್ಲಿ ಕೇಳುವ ಸಂಸ್ಕಾರ ಸಂಸ್ಕಾರ ಅನ್ನೋದು ಸಗ್ಗಸ್ಕಾರ ಆಗತ್ತೆ ಅಮ್ಮು ಹೋಗ್ಬಿಡುತ್ತೆ ಯಾಕೆ ಅಮ್ಮ ಅನ್ನೋದು ಹೋಯ್ತು ಅಂದ್ರೆ ಆ ಸಂಸ್ಕಾರ ಸಾಕೆ ಕಾವತ್ತಿದೆ ಒಂದು ಸಂಯುಕ್ತ ಅಕ್ಷರ ಎಲ್ಲಿ ಸಂಯುಕ್ತ ಅಕ್ಷರ ಬರುತ್ತೋ ಅವಾಗ ಈ ಅಮ್ಮ ಅನ್ನೋದು ಹೊಟ್ಟೋಗುತ್ತೆ ಈಗ ಸಗಂಶಿತೋ ಸಗ್ಗಶಿತೋ ಇಲ್ಲ ಅಲ್ಲಿ ಯಾಕೆಂದ್ರೆ ಸಗಂ ಶಿತೋ ಸಂಶಿತೋ ಪದ ಸಂಶಿತ ದಂಶಃ ದಂಶಃ ದಗ್ಗಶ್ರಹ ಯಾಕಾಯ್ತು ದಂ ಶ್ರ ಮುಂದ್ಗಡೆ ಶಾಕೆ ಟಾವತ್ತು ರಾವತ್ತು ದಂಶ್ರ ಆ ಸಂಯುಕ್ತ ಅಕ್ಷರ ಬಂದಿದ್ದ ಈ ಅಂಕಾರ ಹೋಗಿ ಅಗ್ ಬರುತ್ತೆ ಈಗ ಸಂಸ್ಕಾರ ಸಗ್ಗಸ್ಕಾರ கஷ்டம் அப்படி இங்க என்னாச்சு द्वेषगह्यस्य स्थविरस्य नाम अथो देव अवन्तु नो यतो विष्णुर्विचक्रमे अतो देव अवन्तु नो यतो विष्णुर्विचक्रमे अतो देव अवन्तु नो यतो विष्णुर्विचक्रमे
पृथिव्या सप्तधामभिः पृथिव्या सप्तधामभिः पृथिव्या सप्तधामभिः इदं पृथिव्या विष्णुर् सप्तधामभिः इदं विष्णुर्विचक्रमे त्रेधा निदधे पदम् इदं विष्णुविचक्रमे त्रेधा निदधे पदम् इदं विष्णुर्विचक्रमे त्रेधा निदधे पदम् समूढमस्य पागं सुरे समूढमस्य पागं सुरे समूढमस्य पागं सुरे त्रीणि पदा विचक्रमे विष्णुर्गोपा अदाभ्यः त्रीणि पदा विचक्रमे विष्णुर्गोपाभ्यः त्रीणि पदा विचक्रमे विष्णुर्गोप अदाभ्यः ततो धर्माणि धारयन् ततो धर्माणि धारयन् ततो धर्माणि धारयन् विष्णोः कर्माणि पश्यत यतो व्रतानि पस्पशे विष्णोः कर्माणि पश्यत यतो व्रतानि पस्पशे विष्णोः कर्माणि पश्यत विष्णोः इल्लङ्गे विष्णोः कर्माणि विष्णोः कर्माणि पश्यत यतो व्रतानि पस्पशे इन्द्रस्य युज्यः सखा इन्द्रस्य युज्यस्य सखा युज्यस्य सखा इल्ल युज्यः सखा युज्यस्य பின்ன சொன்னா நீங்க எங்கெங்க மிஸ்டேக் பண்றியோ அந்த இடத்துலயே பண்ணிட்டு நிக்கிறா ನಗ ಎಪ್ಪಡಿ ರೆಕಾರ್ಡ್ ಆಗಿ ನಮ್ಮ ಮನಸ್ಸಲ್ಲಿ ಎಣ್ಣೆ ಉಂಟು ಎಲ್ಲೆಲ್ಲಿ ಬರುತ್ತೋ ಅದೇ ಜಾಗದಲ್ಲಿ ತಪ್ಪುಗಳಾಗ್ತಾ ಇದೆ ಇದು ಕರೆಕ್ಟ್ ಮಾಡ್ಕೊಳ್ಬೇಕು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾಳೆ ಸಂಜೆ 4 ಗಂಟೆ ತನಕ ಟೈಮ್ ಇದೆ 4 ಗಂಟೆಗೆ ಶುರುವಾದ ಮತ್ತೆ ಶುಕ್ರವಾರ ಅಲ್ಲಿ ತನಕ ಇಲ್ಲ ಇನ್ನು ಸೊ ಅದ್ರೊಳಗಡೆ ಪೂರಾ ಇದು 10 ದಿವಸ 15 ದಿವಸ ಒಂದು ಪಕ್ಷಕ್ಕೆ 15 ದಿವಸ ಅದ್ರಲ್ಲಿ 5 ದಿವಸ ಅನ್ನೋದು ಏನು ಹೋದ್ರೆ you get only 10 days. ಒಂದು ಪಕ್ಷದಲ್ಲಿ 10 ದಿವಸ ಅಂದ್ರೆ ಇನ್ನೊಂದು ಪಕ್ಷದಲ್ಲಿ ಶುಕ್ಲ ಪಕ್ಷ ಆಯ್ತು ಕೃಷ್ಣ ಪಕ್ಷ ಆಯ್ತು 20 ದಿವಸ ವೇದ ಹೇಳೋದಕ್ಕೆ ಅವಕಾಶ ಆಗುತ್ತೆ ಅಷ್ಟಲ್ಲಿ ಪರ್ಫೆಕ್ಟ್ ವಿಷ್ಣು ಪರಮಂ ಪದಗಂ ಸದಾ ಪಶ್ಯಂತಿ ಸೂರಯಃ तद्विष्णोः परमं पदगं सदा पश्यन्ति सूरयः दिवीव चक्षुराततम् दिवीव चक्षुराततम् दिवीव चक्षुराततम् दिवीव रन डबल ಇಲ್ಲ दिवीव चक्षुराततम् तद्विप्रासो विपन्यवो जागृवागं सस्समिन्धते तद्विप्रा ಇಲ್ಲ ಅರ್ಣಿಕರ್ದಂಗೆ ಎರಡು ರೀತಿಯಾಗಿಟ್ಟ ಮೇಲೆ ಕರೆಕ್ಟ್ ಮಾಡ್ಕೊಂಬಿಡಿ ಮತ್ ಅದೇ ಮಿಸ್ಟೇಕ್ಗಳಾಗಬಾರದು ಇದು ನೆನಪಿತ್ತು ಇಲ್ಲಿ ಇತ್ತು ಬಟ್ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿತ್ತು ಅಂತ ಬೇರೆ ಹೇಳಿದ್ರು तद्विप्रासो विपन्यवो जागृभागं सस्समिन्दते ಸೆಂಟೆನ್ಸ್ ಏನೋ ಬಂತು ಸ್ವರ ತದ್ವಿಪ್ರಾಸೋ ಸಕಾರ ಗೊತ್ತಾಗ್ತಾ ಇಲ್ಲ तद्विप्रासो विपन्यवो जागृभागं सस्समिन्दते विष्णोर्यत् परमं पदं विष्णोर्यत् परमं पदं पर्याप्त्या अनन्तरायाय सर्वस्तोमोतिरात्रवत्तममार्भवति
सर्वस्याप्त्यै सर्वस्य जित्यै सर्वमेव तेनाप्नोति सर्वं जयति आप्त्या आप्ता वर्दे पर्या आप्यावो इन्ने पर्या आप्त्या ಇಲ್ಲ ಬರಲಿಲ್ಲ ಆಪ್ತ್ಯ ಆಪ್ತ ಆಪ್ತ್ಯ अनन्तराय सर्वस्तोमोतिरात्र उत्तममहद्भवति सर्वस्याप्ते सर्वस्य चित्ते सर्वमेव तेनाप्नोति सर्वं जयति पर्याप्त्या अनन्तराय पर्याप्त्या पर्यायाप्त्या पर्याप्त्या अनन्तरायाय सर्वस्तोमोतिरात्र उत्तमर्भवति उत्तममहर्भवति सर्वस्याप्तै सर्वस्य जित्यै सर्वमेव तेनाप्नोति सर्वं जयति सर्वस्याप्त्यै आप्त्यै पाके तावत्तु यावत्तु ऐत्वा सर्वस्याप्त्यै सर्वस्य जित्यै सर्वमेव तेनाप्नोति सर्वं जयति नमो ब्रह्मणे धारणं मे अस्त्वनिराकरणं धारयिता भूयासं कर्णयो श्रुतं माच्योर्ध्वं ममामुष्यवो हरिः ओम श्री कृष्णार्पणमस्तु।